ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಎಂದ ತಕ್ಷಣ ಎಲ್ಲರ ಕಣ್ಣು ಮುಂದೆ ಬರೋದು ಹುಬ್ಬಳ್ಳಿಯ ಚನ್ನಮ್ಮ ವೃತ್ತ. ಹುಬ್ಬಳ್ಳಿಯ ಚನ್ನಮ್ಮ ವೃತ್ತ ತನ್ನ ಸಂಪೂರ್ಣ ಕಳೆಯನ್ನು ಕಳೆದುಕೊಂಡಿರುವಂತದ್ದು 5 ವರ್ಷಗಳಿಂದ ಫ್ಲೈಓವರ್ ಹಾಗೂ ರಸ್ತೆ ಕಾಮಗಾರಿಗಳು ಪ್ರಾರಂಭವಾಗದಾಗಿನಿಂದ ಇಲ್ಲಿಯ ಸಂಪೂರ್ಣ ಕಳೆಗುಂದಿದೆ. ಫ್ಲೈಓವರ್ ಕೂಡ ಸಂಪೂರ್ಣವಾಗಿ ಮಾಡುವುದರಿಂದಾಗಿ ಸಾಕಷ್ಟು ಜನರಲ್ಲಿ ತೊಂದರೆ ಆಗಿರುವಂತದ್ದು. ರಸ್ತೆಗಳು ಕೂಡ ಸಾಕಷ್ಟು ರಸ್ತೆ ಗುಂಡಿಗಳು ಬಿದ್ದಿರುವುದರಿಂದ ಚನ್ನಮ್ಮ ವೃತ್ತ ಸಂಪೂರ್ಣ ತನ್ನ ಸೌಂದರ್ಯವನ್ನು ಕಳೆದುಕೊಂಡಿರುವಂತದ್ದು. ಚನ್ನಮ್ಮ ವೃತ್ತದ ಪುತ್ಥಳಿ ಮೇಲೂ ಕೂಡ ಒಂದು ಸಣ್ಣ ಕವರ್ ಕೂಡ ಹಾಕದೆ ಚನ್ನಮ್ಮನ ಪುತ್ಥಳಿ ಮೇಲೆ ಸಂಪೂರ್ಣವಾಗಿ ಧೂಳು ಕುಂತಿರುವುದು. ಪಾಲಿಕೆಯವರು ಸಂಪೂರ್ಣವಾಗಿ ಚನ್ನಮ್ಮ ವೃತ್ತದ ಚನ್ನಮ್ಮನ ಪುತ್ಥಳಿಯನ್ನು ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡಿರುವಂತದ್ದು ಮೇಲೆ ಕಂಡಿರುತ್ತದೆ. ಇದರ ಕುರಿತು ಸಂಪೂರ್ಣ ಒಂದು ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ರಸ್ತೆ ಗುಂಡಿಗಳಿಂದ ಹೈರಾಣಾದ ಹುಬ್ಬಳ್ಳಿ ಮಂದಿ. ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ದುಸ್ಥಿತಿ. ಕಳೆಗುಂದಿದ ಹುಬ್ಬಳ್ಳಿಯ ಮುಕುಟ ಚೆನ್ನಮ್ಮ ಪ್ರತಿಮೆ. ಎಲ್ಲೆಂದರಲ್ಲಿ ರಸ್ತೆ ಗುಂಡಿಗಳು. ಹದಗೆಟ್ಟ ರಸ್ತೆಯಿಂದ ವಾಹನ ಸವಾರರ ಪರದಾಟ. ಪ್ರಮುಖ ವೃತ್ತದಲ್ಲೇ ಸಂಚಾರಕ್ಕೆ ಸಂಕಟ. ಫ್ಲೈಓವರ್ ಕಾಮಗಾರಿ ಆರಂಭವಾದಾಗಿನಿಂದ ಚೆನ್ನಮ್ಮ ವೃತ್ತದ ಪರಿಸ್ಥಿತಿ ಹದಗೆಟ್ಟಿದೆ ಎನ್ನುವುದು ಸಾರ್ವಜನಿಕರ ಆರೋಪ. ಕಳೆದ 5 ರಿಂದ 6 ವರ್ಷಗಳಿಂದ ನಡೆಯುತ್ತಿರುವ ಫ್ಲೈಓವರ್ ಕಾಮಗಾರಿ ಸುಮಾರು 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಗುತ್ತಿದೆ. ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತದೆ ಎಂಬ ಪ್ರಶ್ನೆ ಜನರನ್ನು ಕಾಡುತ್ತಿದೆ. ಚೆನ್ನಮ್ಮ ವೃತ್ತಕ್ಕೆ ಎಂಟ್ರಿ ಆದ್ರೆ ಸಾಕು, ಯಾವ ರಸ್ತೆಯಲ್ಲಿ ಹೋಗಬೇಕು ಅನ್ನೋದೇ ವಾಹನ ಸವಾರರಿಗೆ ಗೊಂದಲವಾಗಿದೆ. ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ವಾಣಿಜ್ಯ ವ್ಯವಹಾರಕ್ಕಾಗಿ ಬರುವವರಿಗೂ ಇದೇ ಸಮಸ್ಯೆ ಎದುರಾಗಿದೆ. ಇನ್ನು ಡಿಸೆಂಬರ್ ವೇಳೆಗೆ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಲಾಗಿದೆ. ಆದರೆ ಸಮಸ್ಯೆ ಇಲ್ಲಿಗೆ ಮುಗಿಯಲ್ಲ. ಹುಬ್ಬಳ್ಳಿಯ ಮುಕುಟ ಎಂದೇ ಕರೆಯಲ್ಪಡುವ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪ್ರತಿಮೆಯು ಇದೀಗ ಕಳೆಗುಂದಿದೆ. ನಿರ್ವಹಣೆ ಇಲ್ಲದೆ ಧೂಳು ತುಂಬಿಕೊಂಡಿರುವ ಪ್ರತಿಮೆ. ಫ್ಲೈಓವರ್ ಕಾಮಗಾರಿಯ ನಡುವೆ ಕಾಣೆಯಾಗುತ್ತಿರುವ ಚೆನ್ನಮ್ಮ ಪ್ರತಿಮೆ. ಒಂದೆಡೆ ರಸ್ತೆ ಗುಂಡಿ, ಮತ್ತೊಂದೆಡೆ ಸಂಚಾರದ ಸಮಸ್ಯೆ, ಇನ್ನೊಂದೆಡೆ ಕಳೆಗುಂದಿರುವ ಚೆನ್ನಮ್ಮನ ಪ್ರತಿಮೆ. ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ? ಚೆನ್ನಮ್ಮ ವೃತ್ತದ ದುಸ್ಥಿತಿಗೆ ಶಾಶ್ವತ ಪರಿಹಾರ ಯಾವಾಗ ಅನ್ನೋದೇ ಸಾರ್ವಜನಿಕರ ಪ್ರಶ್ನೆ. ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತು ಈ ಒಂದು ದುಸ್ಥಿತಿಯನ್ನ ಆದಷ್ಟು ಬೇಗ ಸರಿಪಡಿಸುತ್ತಾರಾ, ತ್ವರಿತಗತಿಯಲ್ಲಿ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ.